ಏನ್ ಸುಬ್ಬು ಇದು? ಹಸಿ ಬಟ್ಟೆ ಮಂಚದ ಮೇಲೆ ಹಾಕಿದ್ಯಲ್ಲ, ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ಏನೋ ಅರ್ಜೆಂಟ್ ಅಲ್ಲಿ ಹಾಕ್ಬಿಟ್ಟೆ ಬಿಡಿ ಮೇಡಮ್, ಅದೇನೋ ದೊಡ್ಡ ಅಪರಾಧ ಅನ್ನೋ ತರ ಮಾತಾಡ್ಬಿಡಿ. ದೊಡ್ಡ ಅಪರಾಧನ? ಯಾಕೆ ಬೇರೆ ಯಾವ್ದಾದ್ರು ದೊಡ್ಡ ಅಪರಾಧ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು? ತಪ್ಪು ಚಿಕ್ಕದಾದ್ರೂ ದೊಡ್ಡದಾದ್ರೂ ತಪ್ಪು ತಪ್ಪೆ. ಹಾ, ಆದ್ರೆ ನಾವು ತಪ್ಪು ಮಾಡ್ತಿದೀವಿ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಯಾಕೆ ಹೇಳಿ? ನಾವು ಕನ್ನಡಿ ಮುಂದೆ ನಿಂತ್ಕೊಂಡ್ರು ನಮ್ಗೆ ನಮ್ಮ ಮುಖ ಕಾಣುತ್ತೆ ಹೊರತು ನಮ್ಮ ಮನಸ್ಸು ಕಾಣಲ್ಲ ನೋಡಿ. ಅದಕ್ಕೆ ನಿನ್ ತಪ್ಪು ನಿಮಗ್ ಕಾಣಿಸ್ದೇ ಇರೋದಕ್ಕೆ ನಾನ್ ಹೇಳ್ತಿರೋದು. ಸುಮ್ಮನಿರಿ ಮೇಡಮ್, ಮನ್ಸ ಏನೋ ಇಟ್ಕೊಂಡು ಬೇರೆಯವ್ರ ಕೋಪ ನನ್ ಮೇಲೆ ತೋರಿಸ್ಬೇಡಿ. ಅಟ್ಲೀಸ್ಟ್ ಕೋಪ ಆಗ್ಲಿ ಪ್ರೀತಿ ಆಗ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ. ಕೆಲವರು ಹೊರಗಿನ ಪ್ರಪಂಚಕ್ಕೆ ಒಂಥರ ಇರ್ತಾರೆ, ಆದ್ರೆ ನಿಜವಾಗ್ಲೂ ಬೇರೆ ತರಾನೇ ಇರ್ತಾರೆ. ಆ ಸತ್ಯ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಲ್ಲ, ಕಡೆ ಪಕ್ಷ ಹತ್ರದವರೆಗೂ ಆ ಸತ್ಯ ಗೊತ್ತಾಗಲ್ಲ. ಹಾ, ಹತ್ರ ಇದಾರೆ ಅಂತ ನಾವ್ ಅಂದ್ಕೊಂಡಿರ್ತೀವಿ, ಆದ್ರೆ ಸತ್ಯಗಳು ಗೊತ್ತಾದ ಮೇಲೆ ನಾವೆಷ್ಟು ದೂರ ಇದೀವಿ ಅಂತ ಅರ್ಥ ಆಗುತ್ತೆ ನಮ್ಗೆ. ಏನ್ ಸುಬ್ಬು, ಯಾವ್ದೋ ಮಾತ್ನ ಎಲ್ಲೋ ಎಳಿತಿದ್ಯಲ್ಲ. ಆಯ್ತು ಬಿಡಿ ಮೇಡಮ್, ನಿಮಗೆ ನಾನು ಮಾತಾಡೋದು ಇಷ್ಟ ಆಗಲ್ಲ ಅಂತ ನನ್ಗೆ ಗೊತ್ತು. ಯಾಕಂದ್ರೆ ನಾನು ಬರೀ ಮಾತಾಡ್ತೀನಿ, ನನಗೆ ಹಿಂಗೆಲ್ಲ ಡ್ಯಾನ್ಸ್ ಮಾಡಕ್ ಬರಲ್ಲ ಅಲ್ವಾ? ಏನಾಗಿದೆ ಸುಬ್ಬು ನಿನ್ಗೆ? ಯಾಕೆ ಈ ತರ ಹುಚ್ಚಿನ ತರ ಆಡ್ತಿದ್ಯಾ? ಇದೇ ನಾನ್ ಹೇಳಿದ್ರೆ ಹುಚ್ಚ, ಬೇರೆಯವ್ರು ಹೇಳಿದ್ರೆ ಹುಚ್ಚು ಪ್ರೀತಿನಾ? ನಿಮ್ಗೆ ನಾನ್ ಕುಡಿದ್ರೆ ಇಷ್ಟ ಆಗಲ್ಲ, ಅದೇ ಬೇರೆಯವ್ರು ಕುಡಿದ್ರೆ ಇಷ್ಟ ಆಗುತ್ತೆ ಅನ್ಸುತ್ತೆ. ನಿಂತ್ಕೋ, ನಿನ್ ಇಷ್ಟ ಕಷ್ಟಗಳು ಏನು ಅಂತ ನನ್ಗೂ ಗೊತ್ತು ಬಿಡು. ಅಷ್ಟಕ್ಕೂ ಇವ್ನು ಆಡ್ತಿರೋದಕ್ಕೆ ನಾನ್ ಕೋಪ ಮಾಡ್ಕೋಬೇಕು? ಅದನ್ನ ಬಿಟ್ಬಿಟ್ಟು ನನ್ ಮೇಲೆ ಕೂಗಾಡ್ತಾ ಇದ್ದಾನೆ ಇವನು. ಸಿಕ್ಕಾಕೋತಾನೆ ಅನ್ನೋ ಭಯಾನ ಇವನಿಗೆ, ಅಥವಾ ಇವನ್ ಮಾತಲ್ಲಿ ಬೇರೆ ಏನೋ ಅರ್ಥ ಇದೆಯಾ? ಅಂತೂ ಇಂತೂ ಈ ಶ್ರಾವಣಿ ಸುಬ್ರಹ್ಮಣ್ಯನ ಮತ್ತೆ ಜಗಳ ಶುರುವಾಯ್ತು. ಶ್ರಾವಣಿ ಸುಬ್ರಹ್ಮಣ್ಯ ಶ್ರಾವಣಿಯವರನ್ನ ಕ್ಲೀನ್ ಬೋಲ್ಡ್ ಮಾಡಲು ಈ ಕಾರ್ತಿಕೇಯನವರು ಒಂದು ಮಾತು ಆಡಿದರು. ಆದರೆ ಆ ಮಾತಿಗೆ ತಿರುಗೇಟಾಗಿ ಶ್ರಾವಣಿಯವರು ಸಿಕ್ಸರ್ ಅನ್ನ ಬಾರಿಸಿದ್ದಾರೆ. ಅದನ್ನ ತಡ್ಕೊಳ್ಳಾರದೆ ನಡಗಿ ಗುಡುಗಿ ಕಾರ್ತಿಕೇಯ ಅವರು ಪೆವಿಲಿಯನ್ ನಿಂದ ಆಚೆ ಓಡಿ ಹೋಗಿದ್ದಾರೆ. ಇನ್ನ ಆಟ ಮಜಾಗಿರುತ್ತೆ. ಶ್ರಾವಣಿ ಸುಬ್ರಹ್ಮಣ್ಯ ನಿಮಗೆ ನಾನು ಮಾತಾಡೋದು ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು. ಯಾಕಂದ್ರೆ ನಾನು ಬರೀ ಮಾತಾಡ್ತೀನಿ, ನನಗೆ ಹಿಂಗೆಲ್ಲ ಡ್ಯಾನ್ಸ್ ಮಾಡಕ್ ಬರಲ್ಲ ಅಲ್ವಾ? ಇದೇ ನಾನು ಹೇಳಿದ್ರೆ ಹುಚ್ಚ, ಬೇರೆಯವ್ರು ಹೇಳಿದ್ರೆ ಹುಚ್ಚು ಪ್ರೀತಿನಾ? ನಿಮ್ಗೆ ನಾನ್ ಕುಡಿದ್ರೆ ಇಷ್ಟ ಆಗಲ್ಲ, ಅದೇ ಬೇರೆಯವ್ರು ಕುಡಿದ್ರೆ ಇಷ್ಟ ಆಗುತ್ತೆ ಅನ್ಸುತ್ತೆ. ಯಾಕೆ ಹೀಗೆ ನಡ್ಕೋತಾ ಇದ್ದಾನೆ? ಇಷ್ಟು ದಿನ ನಮ್ಮಿಬ್ರ ಮಧ್ಯೆ ಏನೇ ಜಗಳಗಳಾದ್ರು, ಏನೇ ಮನಸ್ತಾಪಗಳಾದ್ರು ಅದೆಲ್ಲ ತಮಾಷೆ ಆಗಿರ್ತಾ ಇತ್ತು. ಹಿಂಗ್ ಬಂದ್ ಹಿಂಗ್ ಹೋಗ್ಬಿಡ್ತಾ ಇತ್ತು. ಆದ್ರೆ ಈಗ ಸುಬ್ಬು ನಿಜವಾಗ್ಲೂ ನನಗೆ ಹರ್ಟ್ ಆಗೋ ತರ ನಡ್ಕೋತಾ ಇದ್ದಾನೆ. ನನಗೆ ಬೇಜಾರಾಗೋ ತರ ಮಾತಾಡ್ತಾ ಇದ್ದಾನೆ. ಹಾಗಾದ್ರೆ ಅವನ್ ಪ್ರೀತಿ ಸುಳ್ಳ? ಇಂಥ ಸಿಚುವೇಶನ್ ನ ಎದುರಿಸುವಷ್ಟು ಪ್ರೀತಿನೂ ನಮ್ಮಿಬ್ರ ಮಧ್ಯೆ ಇಲ್ವಾ? ಯಾಕೆ ಹೀಗೆ ಬದಲಾಗ್ಬಿಟ್ಟ? ಯಾಕೆ ಮೇಡಮ್ ಅವರೇ, ನಿಮ್ಮ ಮುಖ ಇಷ್ಟೊಂದು ಬಾಡೋಗ್ಬಿಟ್ಟಿದೆ? ಮತ್ತೆ ಈ ಮುಖದಲ್ಲಿ ನಗು ಮೂಡೋದೇ ಇಲ್ವೇನೋ ಅನ್ನೋ ಥರ ಇದೆ. ಬಾಡಿ ಹೋದ ಬಳ್ಳಿಯಿಂದ ನಗುವು ಅರಳಬಲ್ಲದೆ. ಮೇಡಮ್ ಅವರೇ, ನೀವು ನೋಡ್ತಿದ್ರೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಹೌದು, ನನ್ನ ಗಂಡ ಎಲ್ಲರಂತೆ ಅಲ್ಲ ಅಂತ ಹೇಳ್ತಿದ್ರಿ. ಅವ್ರೆಲ್ಲರಿಗಿಂತ ಒಂದು ಕೈ ಮೇಲೂ ಅಂತ ತೋರಿಸ್ಬಿಟ್ನಲ್ಲ ಮೇಡಮ್ ಅವರೇ. ನಿಮ್ಮನ್ನು ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದಾಗ ನೀವೇ ಇಂದ್ರ ನೀವೇ ಚಂದ್ರ ಅಂತ ಆಡ್ತಿದ್ದವನು ಈಗ ಎದುರಿಗೆ ಬಂದರೂ ಮಾತಾಡಿಸ್ದೆ ಹೋಗ್ತಾನೆ. ಆಮೇಲೆ ನೀವೊಂದು ಹೆಜ್ಜೆ ಇಟ್ಟರೆ ಎಲ್ಲಿ ನನ್ನ ಹೆಂಡತಿ ಕಾಲು ಸೌದೋಗುತ್ತೋ ಅಂತ ಹೆಜ್ಜೆನೂ ಇಡಿಸ್ತಿರ್ಲಿಲ್ಲ. ನೀವು ಕಾಫಿ ಲೋಟ ಇಟ್ಟರೆ ಅಯ್ಯೋ ಬೇಡ ಬೇಡ ಅಂತ ಅದನ್ನು ತಾನೇ ತಂದು ಕೊಡೋನು. ಆಮೇಲೆ ಶುಭು ಅಂತ ಅನ್ನಕ್ಕೆ ಮುಂಚೆ ತಟ್ಟೆಯಲ್ಲಿ ಅನ್ನ ಕಲಿಸ್ಬಿಟ್ಟು ತುತ್ತು ಮಾಡಿ ತಿನ್ನಿಸ್ತಿದ್ನಲ್ಲ ಮೇಡಮ್ ಅವರೇ. ಆದರೆ ಈಗ ನಿಮ್ಮ ಎದುರಿಗೆ ನಿಂತ್ಕೊಂಡು ಜಗಳ ಮಾಡೋಗ್ತಾನೆ ಅಂದರೆ ಏನರ್ಥ? ಅಂದರೆ ಈಗ ಹುಡುಗರು ಇದ್ದಾರಲ್ಲ ಮೇಡಮ್ರೆ, ಅವರೆಲ್ಲ ಹಿಂಗೇನೆ ಸಿಕ್ಕಾಕೊಳ್ತೀವಿ ಅಂತ ಗೊತ್ತಾದ ತಕ್ಷಣ ಸಿಕ್ಕಾಬಟ್ಟೆ ಕಿರ್ಚಾಡ್ಬಿಡ್ತಾರೆ. ನನ್ನ ಸುಬ್ಬು ಹೀಗೆಲ್ಲ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಾಂತಮ್ಮ ಅವ್ರೆ. ಹೌದು ಮೇಡಮ್ ಅವರೇ, ಅದು ಮದುವೆ ಆಗೋ ತನಕ ಹುಡುಗಿ ಸಿಗ್ತಾಳೋ ಇಲ್ವೋ ಅನ್ನೋ ಗೊಂದಲದಲ್ಲಿರ್ತಾರೆ. ಒಂದ್ಸರಿ ಮದುವೆ ಆಗ್ಬಿಡುತ್ತೆ ನೋಡಿ,
ಅಯ್ಯ ಬಿಡು, ಮದುವೆ ಆಗಿದ್ದೀನಲ್ಲ, ಮನೆಗೆ ಇರ್ತಾಳೆ, ಎಲ್ಲಿ ಹೋಗ್ತಾಳೆ ಅನ್ನೋ ದುರಹಂಕಾರ ಬಂದ್ಬಿಡುತ್ತೆ. ಪಾಪ ನಿಮ್ಗೆ ಈ ವಿಷಯ ಎಲ್ಲ ಗೊತ್ತಾಗ್ಬಾರ್ದಾಗಿತ್ತು. ಇಷ್ಟೆಲ್ಲ ಗೊತ್ತಾದ್ಮೇಲೆ ಮನಸ್ಸು ಹೊಡೆದೋಗಿದೆಯೇನೋ ಅನಿಸ್ತಾ ಇದೆ. ಮೇಡಮನೇ, ಅಲ್ಲ ಆ ಫೋನಲ್ಲಿ ಅಷ್ಟೊಂದು ಹುಡುಗಿಯರ ನಂಬರು, ಈ ಶ್ರೀವಲ್ಲಿ ಮೆಸೇಜು, ಆ ಮೆಸೇಜಿಗೆ ಕಾರ್ತಿಕೇಯ ಉತ್ತರ ಬೇರೆ ಕೊಟ್ಟಿದ್ದಾರಲ್ಲ ಮೇಡಮರೇ. ಎಲ್ಲವೂ ಚೆನ್ನಾಗಿಯೇ ಇತ್ತು. ಒಳ್ಳೆಯ ಗಂಡ, ಒಳ್ಳೆಯ ಮಾವ, ಒಳ್ಳೆಯ ಅತ್ತೆ, ಒಳ್ಳೆಯ ನಾದಿನಿ. ಈ ಮೊಬೈಲ್ ಎಕ್ಸ್ಚೇಂಜ್ ಮಾಡಿ ಎಲ್ಲವೂ ಹಾಳಾಗಿ ಹೋಯಿತು. ಕಾಂತಮ್ಮ, ಮೇಡಮರೇ, ಅಪ್ಪಿತಪ್ಪಿನೂ ಈ ವಿಷಯನ ಇಷ್ಟಕ್ಕೆ ಬಿಡಬೇಡಿ. ಈ ವಿಷಯ ಇಷ್ಟಕ್ಕೆ ಬಿಟ್ರಿ ಅಂದರೆ ನೀವು ಕಾರ್ತಿಕೇಯನನ್ನೇ ಬಿಟ್ಟುಕೊಟ್ಟ ಹಾಗೆ. ಯಾಕೆ ಅಂದರೆ ಈಗಾಗಲೇ ಕಾರ್ತಿಕೇಯ ನಿಮ್ಮಿಂದ ಬಹಳ ದೂರ ಹೋಗಿದ್ದಾನೆ. ಇನ್ನೂ ದೂರ ಹೋಗಕ್ಕೆ ಬಿಡಬೇಡಿ. ಬೆಂಗಳೂರು ಬಿಟ್ಟು ಆಚೆ ಹೋದವನು ಬೆಳಗಾವಿ ತಲುಪದೇ ಇರ್ತಾನೆಯೇ, ಬೆಳಗಾವಿಯಿಂದ ಬಾಂಬೆ ತಲುಪದೇ ಇರ್ತಾನೆ. ಬಾಂಬೆ ತಲುಪಿದ ಮೇಲೆ ತಿರುಗೂ ನೋಡಲ್ಲ ಮೇಡಮ್ಮರೇ. ಅಲ್ಲೋದ್ರೆ ಎಲ್ಲ ಕಳೆದೋಗ್ಬಿಡ್ತಾರೆ. ನನ್ನ ಗಂಡನ್ನು ಹಿಂಗೇ ಕಳ್ಕೊಂಡಿದ್ದು. ನನ್ನ ಸಂಸಾರ ಥರ ನಿಮ್ಮ ಸಂಸಾರ ಆಗಬಾರ್ದು ಮೇಡಮ್ಮರೇ. ಬನ್ನಿ ಕೂತ್ಕೊಂಡು. ಏನೋ ಮಿನಿಸ್ಟರ್ ಸಾಹೇಬ್ರ ಮುಖ ಹೀಗೆ ಅರಳು ಬಿಟ್ಟಿದೆ ಅಂತ ಯಾವ ಆತ್ಮೀಯ ಜೊತೆನಲ್ಲಿ ಮಾತಾಡ್ತಿದ್ರು ಫೋನಲ್ಲಿ? ಹಾಗೇನೂ ಇಲ್ಲ, ಆಗ್ಲೇ ಹೇಳದ್ನಲ್ಲ, ನಮ್ಗೆ ಕಾಳಜಿ ತೋರ್ಸೋರ್ ಬಗ್ಗೆ ಗೌರವಕ್ಕೋಸ್ಕರ ಅವ್ರು ಹೇಳಿದ್ ಕೇಳ್ಬೇಕು ಅಂತ ಅಂತವ್ರೆ ಒಬ್ರು ಫೋನ್ ಮಾಡಿದ್ರು. ಮಿನಿಸ್ಟರ್ ಸಾಹೇಬ್ರೆ, ನನ್ನ ಅನುಭವದ ಮೇಲೆ ಹೇಳ್ತೀನಿ. ಈಗ ನಮ್ಮ ಪ್ರತಿಯೊಬ್ಬ ಮನುಷ್ಯನ ಸುತ್ತ ಈ ಕಾಳಜಿ ವಹಿಸೋರು ತುಂಬಾ ಜನ ಇರ್ತಾರೆ. ಈಗ ನನಗೂ ನಿಮ್ ಬಗ್ಗೆ ಕಾಳಜಿ ಇದೆಯಪ್ಪ, ನಿಮ್ಮ ಮನೆಯವ್ರಿಗೂ ನಿಮ್ ಬಗ್ಗೆ ಕಾಳಜಿ ಇರುತ್ತೆ, ಆಯ್ತಾ? ನಿಮ್ಮ ಸ್ನೇಹಿತರಿಗೂ ನಿಮ್ ಬಗ್ಗೆ ಕಾಳಜಿ ಇದೆ. ಅಷ್ಟ್ಯಾಕೆ ನಿಮಗೆ ಸೂಜಿ ಚುಚ್ಚೋ ಡಾಕ್ಟ್ರು ಕೂಡ ನಿಮ್ಮ ಮೇಲೆ ಕಾಳಜಿ ಇರುತ್ತೆ. ಆದ್ರೆ ಅವ್ರ ಜೊತೆಲೆಲ್ಲ ಮಾತಾಡಿದಾಗ ಹೀಗೆ ಮುಖ ಸಂತೋಷದಿಂದ ಅರಳಲ್ಲ ಅನ್ಸುತ್ತೆ. ತುಂಬಾ ಆತ್ಮೀಯತೆ ಇರೋವ್ರ ಜೊತೆಲಿ ಮಾತಾಡಿದ್ರೆ ಮಾತ್ರ ಈ ತರಹ ಮುಖ ಅರಳುತ್ತೆ. ಇದ್ರೂ ಇರ್ಬೋದು, ನನ್ನ ಅವರ ಮಧ್ಯೆ ಗಾಢವಾದ ಸ್ನೇಹ ಇದೆ, ಆತ್ಮೀಯತೆನೂ ಇದೆ. ಸಾಹೇಬ್ರ ಬಾಯಲ್ಲಿ ಇಂಥ ಮಾತುಗಳು ಕೇಳಿ ಅದೆಷ್ಟು ವರ್ಷ ಆಗೋಗಿತ್ತು.